ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಇದ್ದಾರೆ, ಅವ್ರು ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ತಮಿಳುನಾಡು ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ, ಸಕಾಲಕ್ಕೆ ನೀರು ಬಿಡಬೇಕು ಅಂತ ಕರ್ನಾಟಕ ನಿರ್ದೇಶನ ಕೊಡಿ ಅಂತ. ನಿನ್ನೆ ಅವರು ಒಂದು ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಅದಿನ್ನೂ ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ಇನ್ನೂ ಲಿಸ್ಟ್ ಆಗಿಲ್ಲ ಅದು. ಆಮೇಲೆ ಅವರು ಹಾಕಿರ್ತಕ್ಕಂಥದ್ದು ಒಂದು 2-3 ಪಾಯಿಂಟ್ ಹಾಕ್ಕೊಂಡಿದ್ದಾರೆ. ಒಂದು CWME ಆದೇಶ ಕೊಟ್ಟಿರ್ತಕ್ಕಂಥದ್ದು 3,500 ಕ್ಯೂಸಿಕ್ಸು ಪ್ರತಿದಿನ ಬಿಡಬೇಕು ಅಂತ, ಅದು ಸಾಲದು ಅಂತ ಹಾಕ್ಕೊಂಡಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟೇ ಮಾನಿಟರ್ ಮಾಡಬೇಕು ಅಂತ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಿನ್ನೆ ನಮ್ಮ ACS ಅವರು ದೆಹಲಿಯ ಎಲ್ಲ ವಕೀಲರ ಜೊತೆ, ನಮ್ಮ ಕರ್ನಾಟಕ ಪರ ವಾದ ಮಾಡುವಂಥ ವಕೀಲರ ಜೊತೆ ಎಲ್ಲ ಕೂಡ ಮಾತಾಡಿದ್ದಾರೆ. ಎಲ್ಲ ಅದಕ್ಕೇನು ಉತ್ತರ ಕೊಡಬೇಕು ಎಲ್ಲ ತಯಾರಾಗ್ತಾ ಇದೆ. ಮತ್ತು ನಾನು ಕೂಡ ನಿನ್ನೆ ಮೀಟಿಂಗು ಮಾಡಿ, ಈಗ ನಮಗೆ ಸ್ವಲ್ಪ ನೀರು ಬಂದಿರೋದ್ರಿಂದ ಕೆರೆಗಳಿಗೆ ಮುಂದಕ್ಕೆ ಕುಡಿಯೋ ನೀರು ಬೇಕಲ್ಲ, ಅದಕ್ಕೆ ಕೆರೆಗಳಿಗೆಲ್ಲ ನೀರು ತುಂಬಿಸೋದಕ್ಕೆಲ್ಲ ಹೇಳಿದ್ದೀನಿ. ಕುಡಿಯೋ ನೀರಿಗೆ ನಿನ್ನೆ ಹೇಳಿದ್ದೀನಿ. ಆಮೇಲೆ ಎಲ್ಲ ಡ್ಯಾಮ್ಸ್ಗೂ ಕೂಡ ಕಾವೇರಿ ನೀರಾವರಿ ಸಲಹಾ ಸಮಿತಿ ಅಂತಿರುತ್ತೆ, ಅಂದರೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಇರ್ತಾರೆ ಅವರು ಅಧ್ಯಕ್ಷರಾಗಿರ್ತಾರೆ. ಮತ್ತು ಆ ಲೋಕಲಲ್ಲಿ ಯಾರು ವಿಧಾನ ಪರಿಷತ್ತು, ವಿಧಾನಸಭೆ, ಲೋಕಸಭೆ, ರಾಜ್ಯಸಭಾ ಸದಸ್ಯರಿರ್ತಾರಲ್ಲ ಅವರೆಲ್ಲ ಕೂಡ ಸದಸ್ಯರಾಗಿರ್ತಾರೆ. ಎಲ್ಲರನ್ನೂ ಕರೆದು ಅವ್ರೇನು ಡೈರೆಕ್ಷನ್ಸ್ ಕೊಡ್ತಾರೆ ಅದರ ಪ್ರಕಾರ ಮಾಡಿ ಅಂತ ಹೇಳಿದ್ದೀನಿ. ಸದ್ಯಕ್ಕೆ ನಮ್ಮಲ್ಲಿ ಎಷ್ಟು TMC ನೀರಿದೆ ಸರ್? ಮತ್ತೆ ಮುಂದಿನ ಮುಂಗಾರು ತನಕ ಸ್ಟೋರ್ ಇಟ್ಕೊಳ್ಳೋಷ್ಟು ಇದು ನೀರಿದೆಯಾ? ಒಂದು ವೇಳೆ ತಮಿಳ್ನಾಡಿಗೆ ಬಿಟ್ಟರೆ ಆಗ ಸಮಸ್ಯೆ ಆಗ್ಬೋದಾ, ಹೆಂಗೆ ಅಂತ? ಈಗ ಒಂದು ನಮಗೆ ಕೃಷ್ಣಾ ನದಿಯಲ್ಲಿ ನೀರು ಚೆನ್ನಾಗಿದೆ, ಎಕ್ಸೆಸ್ ಅಂದರೆ ನಮ್ಮ ಡ್ಯಾಮ್ಗಳೆಲ್ಲ ಭರ್ತಿಯಾಗಿ ಹೋಗ್ತಾ ಇದೆ. ಅಲ್ಲೆಲ್ಲ ಕೂಡ ಹಿಂದೆನೇ ಆದೇಶ ಕೊಟ್ಬಿಟ್ವಿ, ಅಲ್ಲೆಲ್ಲ ಕೂಡ ನೀರಾವರಿಗೂ ಕೂಡ ನೀರು ಬಿಡ್ತಾ ಇದ್ದೀವಿ. ಇನ್ನು ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಮಗೆ ಡ್ಯಾಮ್ಸ್ ಇನ್ನೂ ತುಂಬಿಲ್ಲ. ಹಾರಂಗಿ ತುಂಬಿದೆ, ಮತ್ತು KRS ಅಲ್ಲಿ 100 ಅಡಿಗೆ ಮುಟ್ಟಿದೆ, ಇನ್ನೂ 24 ಅಡಿ ಬರಬೇಕು. ಹೇಮಾವತಿ ಕೂಡ ಒಂದು 65-66% ಅಷ್ಟು ಆಗಿದೆ. ಮತ್ತು ಕಬಿನಿ ತುಂಬೋಗಿದೆ. ಕಬಿನಿ ತುಂಬಿದ್ರಿಂದ ನಮಗೆ ನೀರು, ಈಗ ತಮಿಳ್ನಾಡಿಗೆ ಏನು ನಾವು ನೀರು ಬಿಡಬೇಕಾಗಿತ್ತು ಅದೆಲ್ಲ ಕೂಡ ಹರಿದು ಹೋಗಿದೆ. ಈಗಾಗಲೇ ಬಿಳಿಗುಂಡಿನಲ್ಲಿ 18,500 ಕ್ಯೂಸೆಕ್ಸ್ 18,000 ಕ್ಯೂಸೆಕ್ಸ್ ನೀರು ಅಲ್ಲಿಂದ ಹರಿದು ಹೋಗಿದ್ದಕ್ಕೆ ಲೆಕ್ಕ ಸಿಕ್ಕಿದೆ. ಇನ್ನು ನೀರು ಹೋಗ್ತಾ ಇದೆಯಲ್ಲ ತಮಿಳ್ನಾಡಿಗೆ, ಏನು ಸುಪ್ರೀಂ ಕೋರ್ಟ್ ಅಲ್ಲ, CWME ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕಿಂತಲೂ ನೀರು ಹರಿದು ಹೋಗುತ್ತೆ. ಅಂದ್ರೆ ಬಿಳಿಗುಂಡ್ಲುನಲ್ಲಿ ಈಗ ಎಷ್ಟು ಅಂದ್ರೆ ಕಳೆದ 10 ವರ್ಷದ ಲೆಕ್ಕಾಚಾರ ನೋಡಿದಂಥ ಸಂದರ್ಭದಲ್ಲಿ ಅಂದುಕೊಂಡು, ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿಗಿಂತ ಹೆಚ್ಚಾಗಿ ನೀರು ಹೋಗಿದೆ ಅನ್ನೋ ಒಂದು ಆರೋಪ ಇದೆ ಸರ್. ಏನು ಆರೋಪ? ಅಂದ್ರೆ ತಮಿಳ್ನಾಡಿಗೆ ಹೆಚ್ಚು ನೀರು ಕರ್ನಾಟಕದಿಂದ ಬಿಡಲಾಗಿದೆ ಅಂತ. ನಮ್ಮಲ್ಲಿ ಎಷ್ಟು ಡ್ಯಾಮ್ಸ್ ಇದೆಯೋ, ಡ್ಯಾಮ್ಸ್ ಎಲ್ಲ ತುಂಬಿದ ಮೇಲೆ ನೀರನ್ನ ಏನು ಮಾಡಬೇಕು ಹೇಳಿ, ನೀವೇ ಹೇಳಿ. ಡ್ಯಾಮ್ಸ್ ತುಂಬೋಗ್ಬಿಟ್ಮೇಲೆ ನೀರು ನಾವು ಹಿಡಿದಿಟ್ಕೊಳಕ್ಕಾಗತ್ತಾ? ಸಮುದ್ರಕ್ಕೆ ಹರಿದೋಗುತ್ತೆ. ಬಿಡೋ ಪ್ರಶ್ನೆ ಏನು ಬಂತದರಲ್ಲಿ? ನ್ಯಾಚುರಲ್ ಹರಿದೋಗುತ್ತೆ. ಈಗ ಈ ಒಂದು ಕಡೆಯಲ್ಲಿ ಈಗ ಬಂದ್ ಕೂಡ ಕರೆ ಕೊಟ್ಟಿದೆ, ಅಂತ ಸಂಘಟನೆ ಜೊತೆ ನೀವೇನಾದ್ರು ಮಾತುಕತೆ ಆಡಿದ್ದೀರಾ? ಯಾಕಂದ್ರೆ ಈಗ ಮತ್ತೆ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಮತ್ತೆ ಮಳೆ ಆಗಿರೋದ್ರಿಂದ, ಈ ಡ್ಯಾಮ್ ಕೂಡ ತುಂಬಿರೋದ್ರಿಂದ ಅವರ ಜೊತೆ ಮತ್ತೆ ತುಂಬಿಲ್ಲಪ್ಪ, ಇನ್ನು ಕಾವೇರಿ ತುಂಬಿಲ್ಲ, ಇನ್ನು 24 ಅಡಿ ಬರಬೇಕು. ಹೇಮಾವತಿನೂ ಅಷ್ಟೇ, ಇನ್ನೂ ತುಂಬಿಲ್ಲ, 66-67% ಆಗಿದೆ. ಇದೆಲ್ಲ ತುಂಬಬೇಕು. ತುಂಬಿದ್ರೆ ಆಮೇಲೆ ರೈತರಿಗೂ ಕೂಡ ನೀರು ಬಿಡ್ತೀವಿ. ಈಗ ಅಂದರೆ ಕಾಲುವೆಗಳ ಮುಖಾಂತರ ಕೆರೆಗಳು ತುಂಬಿಸೋದು, ನೀರಿಗೆ, ಕುಡಿಯೋ ನೀರಿಗೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ನಾಲೆಗಳ ಮುಖಾಂತರ ಎಲ್ಲ ಕೆರೆಗಳು ತುಂಬಿಸೋದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಮತ್ತು ಈಗ ಸಚಿವರು ಕೂಡ ನಿನ್ನೆ ಸಂಪುಟಕ್ಕೆ ಬಂದಿದ್ದಾರೆ. ಎಲ್ಲೆಲ್ಲಿ ನಮ್ಮ ಡ್ಯಾಮ್ಸ್ ಇದೆ ಅಲ್ಲೆಲ್ಲ ಉಸ್ತುವಾರಿ ಸಚಿವರು ಯಾರಿರ್ತಾರೆ ಅವರೇ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಲೋಕಲ್ ಲೀಡರ್ಸ್, ಲೋಕಲ್ ಎಲೆಕ್ಟೆಡ್ ಬಾಡೀಸು ಸದಸ್ಯರಾಗಿರ್ತಾರೆ. ಅವರ ಮೀಟಿಂಗ್ಸ್ ಕರೆದು ಡೈರೆಕ್ಷನ್ಸ್ ತಗೊಳ್ಳಿ ಅಂತ ನೆನ್ನೆನೇ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದೀನಿ ಎಲ್ಲ MDಗಳಿಗೆ. ಪ್ರಿಯಾಂಕ್ ಖರ್ಗೆ ಅವರು ಒಂದು ಟ್ವೀಟ್ ಮಾಡಿದ್ರು ಸರ್, ಅಂದ್ರೆ BJP ಅವ್ರು ರಾಜೀನಾಮೆ ಕೇಳಿದ್ದಕ್ಕೆ ಅವರು ಕೂಡ ಜಂತರ್ ಮಂತರ್ನೊಳಗೆ ಪ್ರತಿಭಟನೆ ಮಾಡಲಿ, ಆಮೇಲೆ ಲಾಠ್ ಚಾರ್ಜ್ ಮಾಡ್ತೀವಿ, ಆಮೇಲೆ ನೋಡೋಣ ಅಂತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಬಿಡಿ.
ಈಗ ಯಾಕೆ ಆ ರೀತಿ ಉತ್ತರ ಕೊಡ್ತಾರೆ? ಈ ಬಿ ಜೆ ಪಿಯವರು ಚೇಷ್ಟೆ ಮಾಡ್ತಾರೆ, ಅದಕ್ಕೆ ಆ ರೀತಿ ಹೇಳಿಕೆಗಳು ಚೇಷ್ಟೆ ರೂಪದಲ್ಲಿರುತ್ತೆ, ಅದಕ್ಕೆ ಅವರು ಅದೇ ರೀತಿ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ಈ ಸಚಿವ ಸಂಪುಟದ ಬೆನ್ನಲ್ಲೇ ಒಂದಿಷ್ಟು ಓಕೆ ಇವೆಷ್ಟು ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.